ಓಕೆ, ಈಗ ಸಂಡೂರ್ದು ಚುನಾವಣೆ ಸಂಬಂಧಪಟ್ಟ ಇದೆ, ನೀವಲ್ಲಿ ಉಸ್ತುವಾರಿ ಆಗಿದೆ, ಲಾಡ್ ವರ್ಸಸ್ ರೆಡ್ಡಿ ಅಂತಾನೆ ಬಿಂಬಿತ ಆಗಿದೆ. ಆ ಥರ ಆಗಿದ್ರೆ ಅದಿಲ್ಲ. ಅಲ್ಲಿ ಪಾರ್ಟಿ ವರ್ಸಸ್ ಪಾರ್ಟಿನೇ ಇರ್ತಕ್ಕಂಥದ್ದು. ಚುನಾವಣೆ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರಿ, ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮುಲು ಸಂಬಂಧಪಟ್ಟಂತೆ ಪಿಪಿ ಕಿಟ್ ಅಕ್ರಮ ಇದೆ, ಇವತ್ತು ಎಸ್ಐಟಿ ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ, ಕ್ಯಾಬಿನೆಟ್ಗೆ ಏನಾಗುತ್ತೆ ನೋಡಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ, ಯಾವ ರೀತಿ ಇದು ಏನು ಲೆಕ್ಕಾಚಾರ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನು ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡ್ಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ, ಅದಾದ್ಮೇಲೆ ಸರ್ಕಾರ ಕ್ರಮ ತಗೊಳುತ್ತೆ. ಗಣಿದು 10 ಪ್ರವರ್ಗ 10C ಇದೆಯಲ್ಲ ಸರ್, ಅದರಲ್ಲಿ ಹಿಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ, ಹೌದಾ ಸರ್? ನೋಡ್ಬೇಕು, ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ನೋಡೋಣ ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ, ಬಂದ್ಮೇಲೆ ಅದ್ರ ಬಗ್ಗೆ ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಸರ್, ಪ್ರೊಫೆಸರ್ ಒಂದು ಲೆಟರ್ ಬರೆದಿದ್ದಲ್ಲ ಸರ್, ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಏನಂತ ಈ ಜೊಮಾಟೋ ವಿಚಾರದಲ್ಲಿ ಇದನ್ನು ಮಾಡಬೇಕಂತ ನಾವು ಲೆಟರ್ ಬರ್ತಿದ್ದೀವಿ, ನಿಮ್ಮ ಗಮನಕ್ಕೆ ಬಂದು ಜೊಮಾಟೋಗೆ ಮಾಹಿತಿ ಇಲ್ಲ ಸರ್. ನೀವು ಕಬರಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಬರಸ್ಥಾನಕ್ಕೆ ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು ಬಿಜೆಪಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದ್ರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ನನಗೆ ಮಾಹಿತಿ ಅಂತೂ ಇಲ್ಲ, ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ, ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಥ್ಯಾಂಕ್ ಯು, ನಮಸ್ಕಾರ.